ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. 2019 ವಿಶ್ವಕಪ್ನಲ್ಲಿ ನಾನು ಆಡುವೆ ಅಂತ MS ಧೋನಿಯವರು ಹೇಳಿಕೆಯನ್ನು ನೀಡಿದ್ದಾರೆ. ಹೌದು, ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರ ಮಹೇಂದ್ರ ಸಿಂಗ್ ಧೋನಿಯವರು ಶೀಘ್ರದಲ್ಲೇ ಕ್ರಿಕೆಟ್ಗೆ ನಿವೃತ್ತಿಯನ್ನು ನೀಡುವ ಬಗ್ಗೆ ಹುಟ್ಟಿಕೊಂಡಿದ್ದಂಥ ಎಲ್ಲ ಅನುಮಾನಗಳ ಬಗ್ಗೆ ಖುದ್ದು ಧೋನಿಯವರೇ ತೆರೆ ಎಳೆದಿದ್ದಾರೆ. ಅವರು ಒಂದು ಸಮಾರಂಭದಲ್ಲಿ ಭಾಗವಹಿಸಿ ಸುದ್ದಿಗಾರರ ಜೊತೆ ಮಾತನಾಡಿದ ಧೋನಿ 2019 ವಿಶ್ವಕಪ್ನಲ್ಲಿ ಭಾರತ ತಂಡದ ಜೊತೆಗೆ ಆಟವಾಡಲು ಉತ್ಸುಕನಾಗಿದ್ದೇನೆ ಅಂತ ಅವರು ತಿಳಿಸ್ತಾರೆ. ಆ ಸಮಯದಲ್ಲಿ ನನಗೆ ಯಾವುದೇ ರೀತಿಯಾದಂಥ ಗಾಯಗಳು ಆಗದ ಪಕ್ಷದಲ್ಲಿ ಖಂಡಿತವಾಗಿಯೂ ನಾನು 2019 ವಿಶ್ವಕಪ್ಪಲ್ಲಿ ಆಟ ಆಡ್ತೇನೆ ಅಂತ ಅವರು ತಿಳಿಸಿದರು. ಈ ಮೂಲಕ ಧೋನಿಯವರು ನಿವೃತ್ತಿ ವಿಚಾರದ ಬಗ್ಗೆ ಮೌನವನ್ನ ಮುರಿದಿದ್ದಾರೆ. ಸದ್ಯ ಟೆಸ್ಟ್ ಕ್ರಿಕೆಟ್ಗೆ ವಿದಾಯವನ್ನ ಹೇಳಿರುವಂತಹ ಧೋನಿ ಚಾಂಪಿಯನ್ಸ್ ಟ್ರೋಫಿ ಮುಗಿದ ಕೆಲವೇ ದಿನಗಳಲ್ಲಿ ಏಕದಿನ ಹಾಗೂ T20ಗೆ ವಿದಾಯವನ್ನ ಹೇಳುತ್ತಾರೆ ಅಂತ ಹೇಳಲಾಗ್ತಿತ್ತು. 2019 ವಿಶ್ವಕಪ್ನಲ್ಲಿ ಆಟವಾಡಲಿರುವ ಬಗ್ಗೆ ನಾನು ಅಂದುಕೊಂಡಂತೆ 100% ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಆದರೂ ಈ ಒಂದು ಕಾಲ ಎಲ್ಲವನ್ನು ನಿರ್ಧಾರ ಮಾಡುತ್ತೆ ಅಂತ ಧೋನಿಯವರು ಹೇಳಿಕೆಯನ್ನು ನೀಡಿದ್ದಾರೆ. ಸತ್ಯವಾದ ಮಾತು. ಹೌದು, ಯಾರಿಗೆ ಗೊತ್ತು ಮುಂದೆ ಒಂದಿನ ಏನಾಗುತ್ತೆ ಅಂತ. ಏನಾದರೂ ಚೇಂಜ್ ಆಗ್ಬೋದು, ಧೋನಿಯವರು ಫಾರ್ಮಿಂದನಾದರೂ ಹೋಗ್ಬೋದು, ಅಷ್ಟರಲ್ಲೇ ರಿಟೈರ್ಮೆಂಟ್ ಕೊಡ್ಬೋದು. ಟೈಮ್ ಆಲ್ವೇಸ್ ಚೇಂಜಸ್, ಏನು ಮಾಡೋಕ್ಕಾಗುತ್ತೆ ಅಲ್ವಾ? ನಿಮಗೆ ಈ ವಿಡಿಯೋ ಬಗ್ಗೆ ಏನಿಸುತ್ತೆ ಅಂತ ಕೇಳಿ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.